ಕೊಡಗು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಪುಷ್ಪಗಿರಿ ಛಾಯಾಗ್ರಾಹಕರ ಸಂಘದ ವತಿಯಿಂದ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಕಾರ್ಯಾಗಾರ ಸೋಮವಾರಪೇಟೆಯ ಜಾನಕಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಘದ ಅಧ್ಯಕ್ಷರಾದ ಆವೃತ್ತಿ ಆರ್. ಮಹದೇವಪ್ಪ ವಹಿಸಿದ್ರು. ನೂತನ ಕ್ಯಾಮರಾದ ಆವಿಷ್ಕಾರವನ್ನು ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಅಭಿನಂದನ್ ಮಹಾದೇವಪ್ಪ, ಕ್ರಿಯೇಟಿವ್ ಡಿಸೈನರ್ ಪ್ರವೀಣ್, ಸಿನಿಮ್ಯಾಟಿಕ್ ವೆಡ್ಡಿಂಗ್ ಮೂವಿ ಸೆಂಟರ್ ವಿಜಯ ಸೋವರ್, ಡೈರೆಕ್ಟರ್, ಎಡಿಟರ್, ಪುಷ್ಪಗಿರಿ ಸಂಘದ ಅಧ್ಯಕ್ಷರಾದ ವಿನಯ್ ವಹಿಸಿದ್ರು. ಕೊಡಗು ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆ ಮತ್ತು ತಾಲೂಕಿನಿಂದ ಸುಮಾರು 150ಕ್ಕೂ ಹೆಚ್ಚು ಛಾಯಾಚಿತ್ರಗಾರರು ಆಗಮಿಸಿ ಹೊಸ ಕ್ಯಾಮರಾದ ಬಳಕೆಯ ಮಾಹಿತಿಯನ್ನು ಪಡ್ಕೊಂಡ್ರು. ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯ ವಾಣಿ, ಪುಷ್ಪಗಿರಿ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷ ವಿನಯ್, ಮಂಜಿನನಗರಿ ಸಂಘದ ಅಧ್ಯಕ್ಷ ಪ್ರದೀಪ್, ದಕ್ಷಿಣ ಕೊಡಗು ಸಂಘದ ರವೀಂದ್ರ, ವಿರಾಜಪೇಟೆ ಪ್ರೊಫೆಷನಲ್ ಸಂಘದ ಜೋಬಿ ಜೋಸೆಫ್, ಕಾವೇರಿ ಛಾಯಾಚಿತ್ರ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಪಾಲ್ಗೊಂಡಿದ್ದರು. ನಮ್ಮ ಕೊಡಗು ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಪುಷ್ಪಗಿರಿ ಛಾಯಾಗ್ರಾಹಕರ ಸಂಘದ ಸಹಯೋಗದಲ್ಲಿ ಇವತ್ತು ಫೋಟೋಶಾಪ್ ಮತ್ತು ವಿಡಿಯೋ ಎಡಿಟಿಂಗ್ ಮತ್ತು ವಿಡಿಯೋ ಶೂಟ್ ಕಾರ್ಯಾಗಾರ ಒಂದು ನಡೆಸಲ್ಪಟ್ಟು ಈ ಕಾರ್ಯಾಗಾರದಲ್ಲಿ ಬೆಂಗಳೂರಿನಿಂದ ಬಂದಂಥ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಅಭಿನಂದನ್ ಮಹಾದೇವಪ್ಪ ಮತ್ತು ಪ್ರವೀಣ್ ರವರು, ವಿಜಯ್ ಸೋವರ್ ರವರು 3 ಜನ ಅತ್ಯುತ್ತಮವಾಗಿ ತರಬೇತಿಯನ್ನು ನೀಡಿ ಎಲ್ಲ ಕಡೆಯಿಂದ ಬಂದಂತಹ ಛಾಯಾಗ್ರಾಹಕರು, ಮುಖ್ಯವಾಗಿ ಕೊಡಗಿನಿಂದ 5 ತಾಲೂಕಿನಿಂದ ಬಂದಂತಹ ಎಲ್ಲ ಛಾಯಾಗ್ರಾಹಕರುಗಳಿಗೆ ಉತ್ತಮವಾದ ತರಬೇತಿಯನ್ನು ನೀಡಿ ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ಇವತ್ತು ಮುಖ್ಯವಾಗಿ ಛಾಯಾಗ್ರಾಹಕರಿಗೆ ಬೇಕಾದಂಥ ಮುಂದಿನ ಪೀಳಿಗೆಯ ಫೋಟೋಗ್ರಫಿ AI ಅದರ ಬಗ್ಗೆ ತುಂಬ ಸವಿವರವಾಗಿ ಎಲ್ಲರಿಗೂ ಮಾಹಿತಿಯನ್ನು ನೀಡಿರ್ತಾರೆ. ಇದು ಎಲ್ಲರಿಗೂ ಉಪಯುಕ್ತವಾಗಿ ಸಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂತ ಬೇಲ್ ಸಿಗುತ್ತಾ ಬೇಲ್ ಸಿಗಲ್ವಾ? ಲಾಯರ್ ಯಾವ ಎಷ್ಟು ವರ್ಷದ ಲಾಯರ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಮಾಹಿತಿ ಕೊಡ್ತಾರೆ. ಇಷ್ಟೆಲ್ಲ ಕೊಡುತ್ತೆ ಅಂದರೆ ನನ್ನ ಏರಿಯಾದಲ್ಲಿರುವಂತಹ ನಮ್ಮ ಮನೆಯವರ ಸ್ಟುಡಿಯೋ ರನ್ ಆಗ್ತಾ ಇಲ್ಲ, ಕರೆಕ್ಟಾಗಿ ಜನ ಬರ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ ಅಂದರೆ ಹೇಳ್ಬೋದಾ? ನಾವು ಇದನ್ನು ಕೇಳ್ಬೋದಲ್ವ? ಸೊ ಬಿಸ್ನೆಸ್ ರನ್ ಆಗಬೇಕಂದ್ರೆ ಏನೇನು ಮಾಡ್ಬೋದು, ಐಡಿಯಾಸ್ ಕೊಡುವಂಥ ನೀವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಪ್ರಶ್ನೆ ಕೇಳಿದ್ರೆ ಪ್ರತಿಯೊಂದು ಮಾಹಿತಿ ಕೊಡುತ್ತೆ. ಸೊ ಇನ್ಫಾರ್ಮೇಷನ್ ಯಾಕೆ ಗೊತ್ತಾಗಿದ್ರೆ ಈಗ ಸರ್ವ ವಿಡಿಯೋ ಬಗ್ಗೆ ಸರ್, ಇವತ್ತು ಸೋಮವಾರಪೇಟೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಛಾಯಾ